ಫ್ರೆಂಡ್ ಕೆರೆಯಿಂದ ಇಟ್ಕೊಂಡ್ರೆ ಫ್ರೆಶ್ ಮೀನು. ಚಾಕು ಸಹಾಯದಿಂದ ಕ್ಲೀನ್ ಮಾಡಬೇಕು. ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಪ್ಪಾ ಇದು ಕ್ಲೀನ್ ಮಾಡ್ತಾ ಇರೋದನ್ನ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಲ್ವಾ. ಸೊ ಏನಂದ್ರೆ ಇವತ್ತು ಎಲೆಕ್ಷನ್ ಇರೋದ್ರಿಂದ ನಮ್ಮ ಮಾವ ಅವರೆಲ್ಲ ಊರಿಂದ ಬಂದಿದ್ರು. ಏನಕ್ಕೋಸ್ಕರ ಅಂದ್ರೆ ಓಟ್ ಹಾಕೋದಕ್ಕೋಸ್ಕರ. ಓಟ್ ಹಾಕೋದಕ್ ಬಂದಿದ್ದಾರೆ ಅಂತ ಹಾಗೆ ಕಳ್ಸಕ್ ಆಗಲ್ಲಲ್ವಾ. ಸೊ ಅವರು ನಮ್ಮ ಮನೆಗ್ ಬಂದಿರೋದ್ರಿಂದ ಇವತ್ತು ನಾವೇನಾದ್ರೂ ಸ್ಪೆಷಲ್ ಮಾಡೋಣ ಅಂತ ಹೇಳಿ ಅವ್ರ ಕಡೆಯಿಂದಾನೇ ಫಿಶ್ ನ ತರಿಸ್ಕೊಂಡ್ ಬಂದಿದೀವಿ. ಅಂದ್ರೆ ನಾವೇನ್ ತಗೊಂಡ್ ಬರಕ್ ಹೇಳಿಲ್ಲ, ಅವರೇ ತಗೊಂಡ್ ಬಂದಿದ್ರು. ತಗೊಂಡ್ ಬಂದಿರೋ ಮೀನ ಅವ್ರಿಗೆ ಕ್ಲೀನ್ ಮಾಡಕ್ ಹೇಳಿದೆ, ಬಟ್ ಅವ್ರಿಗೆ ಕ್ಲೀನ್ ಮಾಡಕ್ ಬರೋದಿಲ್ಲ, ಅದು ಫಿಶ್ ಎಲ್ಲ ಬರೋದಿಲ್ಲ. ಇನ್ನು ಅದ್ ಬಿಟ್ಟು ಬೇರೆ ಏನ್ ಬೇಕಂದ್ರು ನಾನು ಕ್ಲೀನ್ ಮಾಡ್ತೀನಿ ಅಂತ ನಮ್ಮ ಮಾವ ಹೇಳಿದ್ರು. ಸೊ ಸರಿ ನನ್ಗೂ ಬರಲ್ವಲ್ಲ ಅಂತ ಹೇಳಿ ನಮ್ಮ ಅಕ್ಕ ಅವ್ರು ಬಂದ್ರು. ಅವ್ರು ಕ್ಲೀನ್ ಮಾಡ್ತಾ ಇದಾರೆ. ಈಸಿ ಮೆಥಡ್ ಅಲ್ಲಿ ಅವ್ರು ಕ್ಲೀನ್ ಮಾಡೋದನ್ನ ಹೇಳ್ಕೊಡ್ತಾರೆ ಯಾವ ತರ ಅಂತ. ನಿಮ್ಗೂ ಕೂಡ ಯೂಸ್ ಆಗುತ್ತೆ, ಈ ವಿಡಿಯೋನ ನೋಡಿ. ಇದನ್ನ ಕ್ಲೀನ್ ಮಾಡೋದಕ್ಕೆ ಇವ್ರು ಯೂಸ್ ಮಾಡ್ತಾ ಇರೋ ಅಂತ ಮೆಥಡ್ ಯಾವ್ದಪ್ಪ ಅಂದ್ರೆ, ಫಸ್ಟ್ ರಾಗಿ ಹಿಟ್ಟನ್ನ ಫಿಶ್ ಮೇಲೆಲ್ಲ ಹಚ್ಬಿಟ್ಟು ಅದನ್ನ ಚೆನ್ನಾಗಿ ಉಜ್ಜೋದ್ರಿಂದ ಅದ್ಮೇಲಿರುವಂತ ಗಲೀಜೆಲ್ಲ ಹೊರ್ಟೋಗುತ್ತೆ, ಅಂದ್ರೆ ಸ್ಕಿನ್ ಔಟ್ ಆಗುತ್ತೆ. ಅಂಡ್ ಒಂದ್ ಶಾರ್ಪ್ ಆಗಿರೋ ಚಾಕುನ ತಗೊಂಡು ಅದ್ರ ರೆಕ್ಕೆ ಪುಕ್ಕ ಎಲ್ಲ ಕಟ್ ಮಾಡಿ ಮಧ್ಯದಲ್ಲಿ ಓಪನ್ ಮಾಡಿ ಅದ್ರೊಳಗಡೆ ಇರುವಂತ ಗಲೀಜನ್ನೆಲ್ಲ ತೆಗೆದು ಇವ್ರು ಕ್ಲೀನ್ ಮಾಡ್ತಾ ಇದ್ದಾರೆ. ಅಂಡ್ ಆಮೇಲೆ ಇದನ್ನ ಸ್ವಲ್ಪ ಅರಿಶಿಣದಲ್ಲಿ ಅಥವಾ ಹುಣಸೆಹಣ್ಣು ರಸದಲ್ಲಿ ನೆನ್ಸ್ಬಿಟ್ಟು ತೊಳೆಯೋದ್ರಿಂದ ಸ್ವಲ್ಪನೂ ಸ್ಮೆಲ್ ಬರೋದಿಲ್ಲ. ಅಂಡ್ ಈಗ ಅವರೆಲ್ಲ ಎತ್ತಾಕ್ತಾ ಇದ್ದಾರೆ, ಯಾಕೆಂದ್ರೆ ನಾನು ಮುಟ್ಟೋದು ಇಲ್ಲ ತಿನ್ನೋದು ಇಲ್ಲ. ಹಂಗಾಗಿ ಈ ಫಿಶ್ ನೇಮ್ ಬಂದು ಜಿಲೇಬಿ ಮೀನ್ ಅಂತ. ಇದು ತುಂಬಾ ಚೆನ್ನಾಗಿರತ್ತಂತೆ ಸಾಂಬಾರ್ಗೆಲ್ಲ. ಸೊ ನಮ್ಮ ಮನೆಯಲ್ಲಿ ಮಾಡ್ತಾ ಇಲ್ಲ, ನಮ್ಮ ಅಕ್ಕ ಅವ್ರ ಮನೇಲೆ ಮಾಡ್ತಾ ಇದಾರೆ ಇವತ್ತು ಸಾಂಬಾರ್ನ. ಯಾಕೆಂದ್ರೆ ನಮ್ಮ ಮನೇಲಿ ಆಲ್ರೆಡಿ ಮಟನ್ ಮಾಡ್ಬಿಟ್ಟಿದೀವಿ, ಹಂಗಾಗಿ ಅವ್ರ ಮನೇಲಿ ಫಿಶ್ ಸಾಂಬಾರ್ ಮಾಡ್ತಾರೆ. ಅಂಡ್ ಇನ್ನೊಂದ್ ಏನಪ್ಪಾ ಅಂದ್ರೆ, ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿದಾಗ ಏನೋ ಒಂಥರ ಹ್ಯಾಪಿನೆಸ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಬ್ರನ್ನ ಒಬ್ರು ಕಾಮಿಡಿ ಮಾಡ್ಕೊಂಡು ನಮ್ಗೇನೇ ಒಂದು ಫೀಲಿಂಗ್ಸ್ ಇದ್ರು ಮತ್ತೆ ಏನೇ ಒಂದು ಬೇಜಾರಿದ್ರು ಆರಾಮಾಗಿ ನಾವು ಮರ್ತ್ ಬಿಡ್ಬೋದು. ಸೊ ನಾನು ಆಕ್ಚುಲಿ ಇವ್ರ ಜೊತೆ ತುಂಬಾನೇ ಕ್ಲೋಸು. ಇವ್ರೇನಾದ್ರು ಮನೆಗೆ ಬಂದ್ರೆ ಸ್ವಲ್ಪ ಹ್ಯಾಪಿನೆಸ್ ನನ್ಗೆ ಜಾಸ್ತಿನೇ ಫೀಲ್ ಆಗುತ್ತೆ. ಅಂಡ್ ನನ್ಗೆ ಏನಾದ್ರು ಒಂದಿತ್ತು ಅಂದ್ರೂ ಕೂಡ ನಾನು ಅವ್ರ ಹತ್ರ ಆರಾಮಾಗಿ ಶೇರ್ ಮಾಡ್ಕೋತೀನಿ. ಇವ್ರು ಬಂದು ನಮ್ಮ ಅತ್ತೆ, ಚಿಕ್ಕತ್ತೆ. ಇವ್ರೇನೆ ದಿಶಾ ಕ್ಲೀನ್ ಮಾಡೋರು. ಇವ್ರ ಪಾಪ ನಮ್ಮ ಮಾವ ಕ್ಲೀನ್ ಮಾಡಕ್ಕಂತ ಬಂದು ಬೀಳಿಸ್ಬಿಟ್ರು, ಇವ್ರನ್ನ ಬಿದೋಗ್ಬಿಟ್ರು. ಇವ್ರೊಂಥರ ಫನ್ನಿ ಮಾವ ನಮ್ಗೆ. ಸೊ ನೋಡಿ, ನಮ್ಮ ಅಕ್ಕ ಕ್ಲೀನ್ ಮಾಡಿರೋದನ್ನ ಇಟ್ಕೊಂಡು ನಾನ್ ಕ್ಲೀನ್ ಮಾಡಿದೀನಿ ಅಂತ ಬಿಲ್ಡಪ್ ತಗೋತಾ ಇದಾರೆ. ಸೊ ಇವರೇ ತಗೊಂಡ್ ಬಂದಿದ್ದು 350 per kg ಅಂತೆ ಮೀನು. ಅದ್ ಎಲ್ಲಿ ಸಿಕ್ತು ಅಂತ ಗೊತ್ತಿಲ್ಲ, ಬಟ್ ತಗೊಂಡ್ಬಂದು ಚೆನ್ನಾಗಿದೆ ಸಾಂಬಾರ್ ಮಾಡಿ ಅಂತ ಹಿಂಸೆ ಕೊಡ್ತಾ ಇದ್ರು. ಬಟ್ ಸಾಂಬಾರ್ ಮಾಡದ್ಮೇಲೆ ಇವ್ರು ತಿನ್ಲೇ ಇಲ್ಲ, ಮಟನ್ ಸಾರಲ್ಲೇ ತಿನ್ಬಿಟ್ಟು ಮಲ್ಕೊಂಡ್ಬಿಟ್ರು. ಫಿಶ್ ಸಾಂಬಾರ್ ಈಗ ರೆಡಿ ಆಗ್ತಾ ಇದೆ. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ, ಇದು ಒಂದ್ ಜಸ್ಟ್ ಫನ್ನಿ ವಿಡಿಯೋನೇ ಆಗಿರ್ಬೋದು, ಬಟ್ ನೀವು ಏನಾದ್ರು ಈ ತರ ಮೀನ್ನ ತಗೊಂಡ್ಬಂದು ಕ್ಲೀನ್ ಮಾಡ್ಬೇಕಾದ್ರೆ ಸೊ ಈ ಮೆಥಡ್ ನ ಯೂಸ್ ಮಾಡಿ. ಅಂಡ್ ಒಂದ್ ಸ್ವಲ್ಪನೂ ಸ್ಮೆಲ್ ಇರಲ್ಲ, ಚೆನ್ನಾಗಿ ಕ್ಲೀನ್ ಮಾಡ್ಬೋದು. ರಾಗಿ ಹಿಟ್ಟು ಮತ್ತೆ ಅರಿಶಿನ ಯೂಸ್ ಮಾಡೋದ್ರಿಂದ ಫಿಶ್ ತುಂಬಾನೇ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಸ್ವಲ್ಪನೂ ಹೊಲ್ಸಿ ಸ್ಮೆಲ್ ಬರೋದಿಲ್ಲ. ಅಷ್ಟೇ. ಇವರೇ ನೋಡಿ ಮೀನ್ನ ಕ್ಲೀನ್ ಮಾಡಿದವರು, ಇವರು ಹೆಲ್ಪ್ ಮಾಡಿದವರು, ಇವರು ದೆವ್ವ ಅಂತ ಬೈದವರು. ಇದು ಫಿಶ್ ನೋಡಿ, ಇವರೇ ಮೀನ್ನ ಕ್ಲೀನ್ ಮಾಡಿದವರು, ಇವ್ರು ಅದಕ್ಕೆ ಹೆಲ್ಪ್ ಮಾಡಿದವರು, ನೀವು ಇವ್ರ ಮೀನ್ ತಂದ್ಕೊಟ್ಟವರು, ನಾನು ವಿಡಿಯೋ ಮಾಡಿದವಳು.